गुरुवे शरणं। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। गुरुवे शरणं। पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ. ಗುರು ರಾಘವೇಂದ್ರ ಸ್ವಾಮಿ ಅನುಗ್ರಹ ಆಶೀರ್ವಾದ ಸಂಕಲ್ಪ ಸದಾ ಕಾಲ ಎಲ್ಲ ಜೀವರಾಶಿಗಳಿಗೂ ಇರಬೇಕು ಅಂತ ನಾ ಸಂಕಲ್ಪ ಮಾಡ್ಕೊತೀನಿ. ಅದೇ ರೀತಿ ರಾಘವೇಂದ್ರ ಸ್ವಾಮಿ ಅನುಗ್ರಹ ಆಶೀರ್ವಾದ ಒಂದೊಂದು ಜೀವರಾಶಿಯಲ್ಲೂ ಇದೆ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಲೇ ಹೇಳಿದ್ದಾರೆ. ಹಾಗಾಗಿ ಅವತಾರ ಮಹಾಪುರುಷನ ಪೂಜೆ ಮಾಡಿ ಭಕ್ತಿಯಿಂದ, ಅದೇ ರೀತಿ ಸತ್ಯ ಧರ್ಮದಿಂದ ನಿಷ್ಠೆಯಿಂದ ಇರಿ, ಎಲ್ಲ ಕಾರ್ಯನೂ ಸಕ್ಸಸ್ ಆಗುತ್ತೆ. ಯಾಕೆ ಅಂತ ಅಂದ್ರೆ ರಾಘವೇಂದ್ರ ಸ್ವಾಮಿಗೆ ಇವತ್ತು ಮಂತ್ರಾಲಯದಲ್ಲಿ ತುಂಬಾ ವಿಶೇಷತೆ ವಿಜೃಂಭಣೆ. ನೋಡಿ, ದ್ವಾದಶಿ ದಿನ ಇವತ್ತು. ಹಾಗಾಗಿ ದ್ವಾದಶಿ ದಿವಸ ಭಗವಂತನಿಗೆ ಬೇಕಾದಷ್ಟು ಬೆಳಗ್ಗೆನೆ ಪೂಜೆ ಮಾಡಿರ್ತಾರೆ, ಬೇಕಾದಷ್ಟು ಅಲಂಕಾರ ಮಾಡಿರ್ತಾರೆ. ಆ ಭಗವಂತನ ದರ್ಶನ ಮಾಡ್ಕೊಳ್ಳಿ. ಮಾಂಚಾಲಮ್ಮನವ್ರನ್ನ ದರ್ಶನ ಮಾಡಿ. ಖಂಡಿತವಾಗ್ಲೂ ಫಸ್ಟ್ ಮಾಡ್ಬೇಕಾಗಿರೋದು ಮಾಂಚಾಲಮ್ಮನವ್ರ ದರ್ಶನ, ಆಮೇಲೆ ಹೋಗಿ ರಾಯನ ದರ್ಶನ ಮಾಡ್ಕೊಳ್ಳಿ. ನಿಮ್ಮ ಏನ್ ಕೋರಿಕೆ ಇದೆಯೋ ಅದನ್ನೆಲ್ಲ ಇಡಿ, ರಾಯರು ಖಂಡಿತವಾಗ್ಲಿ ಅನುಕೂಲ ಮಾಡ್ಕೊಡ್ತಾರೆ. ಅದೇ ರೀತಿ ನಾನು ಸ್ಪೀಡ್ ನ್ಯೂಸ್ ಕನ್ನಡ ಚಾನಲ್ನಲ್ಲಿ ಲೈವ್ ಅಲ್ಲಿ 8ರಿಂದ 9 ಗಂಟೆವರೆಗೂ ಮಾತಾಡ್ತೀನಿ. ಖಂಡಿತವಾಗ್ಲಿ ಎಲ್ಲ ಭಕ್ತರು ನೋಡಿ, ನಿಮ್ಗೇನು ಸಮಸ್ಯೆಗಳು ಇದೆಯೋ ಅದನ್ನ ನಾ ಪರಿಹಾರ ಮಾಡ್ಕೊಡ್ತೀನಿ. ಅದೇ ರೀತಿ ಯಾವ ಕಾರಣಕ್ಕೂ ಸರಿ ಭಯ ಬಿಡಬೇಡಿ, ರಾಘವೇಂದ್ರ ಸ್ವಾಮಿ ಸಂಕಲ್ಪ ಇದೆ. ಅದೇ ರೀತಿ ಎಲ್ಲ ಸಮಸ್ಯೆಗಳಿಗೂ ಸರಿ ಎಲ್ಲ ಪರಿಹಾರನೂ ಮಾಡ್ಕೊಡ್ತೀನಿ. ಬೋರ್ ಹಾಕಿ ನೀರು ಬರಲಿಲ್ಲ ಅಂದ್ರೇನು ಸಹ ನಾನು ಅದನ್ನ ಸರಿ ಮಾಡ್ಕೊಡ್ತೀನಿ. ಅದೇ ರೀತಿ ಹೊಸದಾಗಿ ಬೋರ್ ಹಾಕ್ಬೇಕು ಅನ್ನೋರು ಸಹ ಕಾಂಟ್ಯಾಕ್ಟ್ ಮಾಡಿ. ಖಂಡಿತವಾಗ್ಲೂ ನನ್ನ ನಂಬರ್ ತಗೊಳ್ಳಿ, ನೀವು ಕಾಂಟ್ಯಾಕ್ಟ್ ಮಾಡಿ. ಅದೇ ರೀತಿ ನಿಮ್ಗೆ ಎಂಥದೇ ಸಮಸ್ಯೆ ಆಗಿರಲಿ ಚಿಂತೆ ಮಾಡಬೇಡಿ. ಖಂಡಿತವಾಗ್ಲೂ ಕುಟುಂಬ ಸಮೇತವಾಗಿ ನೆಮ್ಮದಿಯಿಂದ ಇರಬೇಕು ಅಂತ ನಾನು ಆಸೆ ಪಡ್ತೀನಿ. ಅದೇ ರೀತಿ ನೆಮ್ಮದಿ, ಸಂತೋಷ, ಖುಷಿ ಎಲ್ಲ ಸಿಗಲಿ ಅಂತ ಆ ರಾಯರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಗುರುವೇ ಶರಣಂ, ಗುರುವೇ ಶರಣಂ. ರಾಘವೇಂದ್ರ ಸ್ವಾಮಿ ಅನುಗ್ರಹದಿಂದ ಎಲ್ಲನೂ ಸಕಲವೂ ಸಕ್ಸಸ್ ಆಗುತ್ತೆ. ಚಿಂತೆ ಬೇಕಾಗಿಲ್ಲ. ರಾಯರಿದ್ದಾರೆ. ಗುರುವೇ ಶರಣಂ, ಗುರುವೇ ಶರಣಂ.